ಸರ್, ಇವತ್ತು ನಿಮ್ಮ ಇಲಾಖೆಯ ವಿಚಾರಕ್ಕೆ ಬರೋದಾದ್ರೆ, ನೀವು ಅಂದುಕೊಂಡಿದ್ದು ಸಚಿವರಾದ ನಂತರದ ಸಂದರ್ಭದಲ್ಲಿ ಎಲ್ಲವೂ ಸಾಧ್ಯ ಆಗಿದೆಯಾ? ತೃಪ್ತಿ ತಂದಿದೆಯಾ ಇಲಾಖೆಯ ಕೆಲಸಗಳು? ಅಲ್ಲ, ತೃಪ್ತಿ ಅಂತೂ ತಂದಿದೆ. ಯಾಕಂದ್ರೆ ಎಲ್ಲ ಇಲಾಖೆಯಲ್ಲಿ ದುಡ್ಡೇ ಜಾಸ್ತಿ ಬೇಕು. ಡೆವಲಪ್ಮೆಂಟಿಗೆ ಎಲ್ಲ ಇಲಾಖೆಗೆ, ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ದುಡ್ಡು ಬೇಕೇ ಬೇಕು. ಸೊ ನಾವು ನನ್ನ ಇಲಾಖೆಯಲ್ಲಿ ವಿಶೇಷವಾಗಿ ಈ ಬಾರಿ ನಾವು ಗಿಗ್ ಬಿಲ್ ತರ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಿನಿ ಬಿಲ್ ತಂದಿದ್ದೀವಿ. ಸೊ ಟ್ರಾನ್ಸ್ಪೋರ್ಟ್ ಬಿಲ್ ತಂದಿದ್ದೀವಿ. ಸೊ ಅನ್ಆರ್ಗನೈಸ್ ಸೆಕ್ಟ್ರಿಗೆ ಸುಮಾರು ಕಳೆದ ಒಂದು 30 ಲಕ್ಷ ಜನಕ್ಕೆ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಅನುಕೂಲ ಆಗ್ತಕ್ಕಂಥ ಇದೆ ವಾತಾವರಣ. ಅಂದರೆ ಯಾರು ಡ್ರೈವರ್ಸ್ ಇದ್ದಾರೆ, ಯಾರು ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಸ್ಗಳಿದ್ದಾರೆ, ಆಟೋ ರಿಕ್ಷಾ ಡ್ರೈವರ್ಸ್ ಆಗಿರ್ಬೋದು, ಅಥವಾ ನಮ್ಮ ಲಾರಿ ಡ್ರೈವರ್ಸ್ ಆಗಿರ್ಬೋದು, ಬಸ್ ಡ್ರೈವರ್ಸ್ ಆಗಿರ್ಬೋದು, ಕ್ಲೀನರ್ಸ್ ಆಗಿರ್ಬೋದು, ರಿಲೇಟೆಡ್ ಟು ಲಾಜಿಸ್ಟಿಕ್ಸ್, ಫಾರ್ ಎಕ್ಸಾಂಪಲ್ ಪಂಚರ್ ಆಗ್ತಕ್ಕಂಥ ಇರ್ಬೋದು, ಟೈರ್ ರಿಟೈಡಿಂಗ್ ಮಾಡ್ತಕ್ಕಂಥ ಇರ್ಬೋದು, ಗ್ಯಾರೇಜ್ ಮೆಕ್ಯಾನಿಕ್ಸ್ ಇರ್ಬೋದು, ಗ್ಯಾರೇಜ್ ಓನರ್ ಇರ್ಬೋದು, ಲಾಜಿಸ್ಟಿಕ್ಸ್ ಕಂಪ್ನಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ರಿಲೇಟೆಡ್ ಟು ಲಾಜಿಸ್ಟಿಕ್ಸ್ ಏನಿದೆ, ಆ ಲಾಜಿಸ್ಟಿಕ್ಸ್ ರಿಲೇಟೆಡ್ ಇರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಬೋರ್ಡ್ ಅಂತ ನಾವೇನು ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ಸುಮಾರು ಒಂದು 20 ರಿಂದ 30 ಲಕ್ಷ ಜನಕ್ಕೆ ನೇರವಾಗಿ ಅನುಕೂಲ ಮಾಡ್ತಕ್ಕಂಥ ಬೋರ್ಡು ಈಗ ಪ್ರಾರಂಭ ಆಗಿದೆ. ಇಷ್ಟು ವರ್ಷ ಇರಲಿಲ್ಲ, ಅದು ನನ್ನ ಕಾಲದ ಅವಧಿಯಲ್ಲಿ ಆಗಿದೆ. ಅದು ಮಾನ್ಯ ಮುಖ್ಯಮಂತ್ರಿಯವರಿಗೆ, ಆಮೇಲೆ ಅದ್ರ ಜೊತೆಗೆ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನಾನು ಅವರಿಗೆ ಇಬ್ಬರಿಗೆ ಗೌರವನ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಯಾಕಂದರೆ ಅವರು ಇನಿಷಿಯೇಟಿವ್ ತೊಗೊಂಡಿದ್ದಕ್ಕೆ ಇವತ್ತು ಈ ಬೋರ್ಡ್ ಆಗಿದೆ. ಆ ಬೋರ್ಡಿಗೆ ಅದಕ್ಕಾದಂಥ ಒಂದು ಹಣನೂ ನಮಗೆ ಸಿಗುತ್ತೆ. ಸೆಸ್ ಮುಖಾಂತರ ನಾವೇನು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಯಾವುದು ಜಾಸ್ತಿ ಆಗ್ತಾಯಿಲ್ಲ ಸೆಸ್ಸು, ಇರ್ತಕ್ಕಂಥ ಸೆಸ್ನ ರೀಕೂಪ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದು ಬೈಕಿಗೆ ಯಾರು ಇನ್ನು ಮುಂದುಗಡೆ ಹೊಸ ಬೈಕ್ ತೊಗೊಳ್ತಾರೆ ಅವರಿಗೆ 500 ರೂಪೀಸ್ ಲೈಫ್ ಟೈಮ್ ತೊಗೊಳ್ತಾ ಇದ್ದೀವಿ. ಆಮೇಲೆ ಕಾರಿಗೆ 1000 ರೂಪೀಸ್ ಲೈಫ್ ಟೈಮ್ ತೊಗೊಳ್ತಾ ಇದ್ದೀವಿ. ಆ ದುಡ್ಡು ಮೊದಲು ಏನು ಡಿಪಾರ್ಟ್ಮೆಂಟಿಗೆ 26% ಸೆಸ್ಸು ಕಲೆಕ್ಟ್ ಆಗ್ತಾ ಇತ್ತು, ಅವೆರಡೂ ಸೇರಿ ಸುಮಾರು 150 ಕೋಟಿ ಹೆಚ್ಚು ದುಡ್ಡು ನಮಗೆ ವರ್ಷ ಇನ್ಮೇಲೆ ಮುಂದ್ಗಡೆ ನಮ್ಮ ಬೋರ್ಡಿಗೆ ಬರುತ್ತೆ. ಅದರಿಂದ ಇವೇನು ಹೇಳಿದ್ನಲ್ಲ 25 ಲಕ್ಷ 30 ಲಕ್ಷ ಜನಕ್ಕೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಪ್ರಾರಂಭ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತಿದ್ದ. ಅದು ಅನ್ಆರ್ಗನೈಸ್ ಬೋರ್ಡ್ನಲ್ಲಿ. ಇನ್ನು ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಸುಮಾರು ನಮ್ಗೆ 1,50,00,000 ಜನ ಇದ್ದಾರೆ. ಸೊ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು 50 ಪೈಸಾ ಸೆಸ್ ಸಪ್ರೇಟಾಗಿ, ಡೀಸೆಲ್ ಪೆಟ್ರೋಲಿಗೆ ಸಪ್ರೇಟ್ ಕೊಡಿ, ಇದು ಆಗೋದಿಲ್ಲ. ಆದರೂ ಕೇಳ್ತಕ್ಕಂಥದ್ದು ಒಂದು ಇದಾದರೆ ಒಂದು ಯೂನಿಕ್ ಆಗಿರ್ತಕ್ಕಂಥ ಇಂಡಿಯಾದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮೀರಿ ಪ್ರಯತ್ನವನ್ನು ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ಯಾಕಂದರೆ ನಮ್ಮ ಗ್ಯಾರಂಟಿಗಳು ಸ್ಕೀಮಿಗೆ ಭಾಳ ದುಡ್ಡು ಹೋಗುತ್ತೆ. ಅದ್ರ ಜೊತೆಗೆ ಈ ಬಾರಿ ಡೆವಲಪ್ಮೆಂಟಿಗೆ ಸುಮಾರು 80,000 ಕೋಟಿಗೆ ಹೆಚ್ಚು ದುಡ್ಡು ಡೆವಲಪ್ಮೆಂಟಿಗಾಗಿ ಮೀಸಲಾತಿ ಇಟ್ಟಿದ್ದಾರೆ. ಹಂಗಾಗಿ ಈ ಬಾರಿ ಇಲ್ಲದ್ರೂ ಕೂಡ ನೆಕ್ಸ್ಟ್ ಬಾರಿ ನನಗೆ ನಂಬಿಕೆ ಇದೆ ಆ ದುಡ್ಡು ನಮಗೆ ಸೆಸ್ ಮುಖಾಂತರ ಕಲೆಕ್ಟ್ ಆದರೆ, ಸೊ ನಮ್ಮ ಈ ಅನ್ಆರ್ಗನೈಸ್ ಸೆಕ್ಟರ್ ಇರ್ತಕ್ಕಂಥ ಸುಮಾರು 1-1.5 ಕೋಟಿ ಜನ ಏನಿದ್ದಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡಲಿಕ್ಕಾಗತ್ತೆ. ಆದರೂ ಇದರಲ್ಲಿ ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಇರ್ತಕ್ಕಂಥ ಸುಮಾರು ಒಂದು 30 ಲಕ್ಷ ಜನಕ್ಕೆ, ಅಪಾರ್ಟ್ ಫ್ರಮ್ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಹೋಗೋದು ಬಿಟ್ಟರೆ ಇನ್ನೊಂದು 30 ಲಕ್ಷ ಜನಕ್ಕೆ ಸಣ್ಣ ಫಾರ್ ಎಕ್ಸಾಂಪಲ್ ಈ ನಮ್ಮ ಹಕ್ಕಿ ಜನಾಂಗದಿರ್ಬೋದು, ಅಥವಾ ಬೀದಿ ವ್ಯಾಪಾರ ಮಾಡೋರು, ಹೋಟ್ಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು, ಹಮಾಲಿ ಕೆಲಸ ಮಾಡ್ತಕ್ಕಂಥವ್ರು, ಸುಣ್ಗಾರರು, ನೇಕಾರರು, ಆಮೇಲೆ ಅಲೆಮಾರಿ ಜನಾಂಗದವರು, ಈ ಡಿಸಬಿಲಿಟೀಸ್ ಇರ್ತಕ್ಕಂಥವ್ರು, ವಿಕಲಚೇತನ ಇರ್ತಕ್ಕಂಥವ್ರು, ಹಿಂಗೆಲ್ಲ ಸೇರಿ ಸುಮಾರು ಒಂದು 30 ಲಕ್ಷ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳನ್ನ ಮಾಡಿದ್ದೇವೆ. ಅದ್ರ ಜೊತೆಗೆ ಫೋಟೋಗ್ರಾಫರ್ಸಿಗೆ ಮೊದಲಿರಲಿಲ್ಲ, ಆಮೇಲೆ ಫ್ರೀ ಸ್ಟ್ರಿಂಜರ್ಸಿಗೆ ಇರಲಿಲ್ಲ, ಇವರಿಗೆಲ್ಲ ಇದೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ನ ಈಗ ನಮ್ಮ ಸರ್ಕಾರ ಬಂದಮೇಲೆ ಪ್ರಾರಂಭ ಮಾಡಿದ್ವಿ. ಇದೊಂದು ಸ್ವಲ್ಪ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ತೃಪ್ತಿ ತರ್ತಕ್ಕಂಥ ಕೆಲಸ ಆಗಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.